ನಮ್ಮ ಕಡೆ ಹುಡುಗಿ ಕಡೆಯವರು ಹುಡುಗನ ಕಡೆಯವ್ರನ್ನ ಹೇಗೆ ನೋಡ್ಕೋತಾರೆ ಗೊತ್ತಾ? ಇಲ್ಲಿ ನಾವಾಗೆ ಕೇಳ್ಕೊಂಡು ಬಂದಿದ್ದೀವಂತ ನೀವು ಹೀಗೆ ಮಾಡ್ತಿದ್ದೀರಾ? ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲ. ಮೊದಲನೇ ದಿನದಿಂದನೂ ನಾನು ನಿಮ್ಮ ಕಡೆನೇ. ನನಗೂ ನನ್ನ ಮಗಳನ್ನ ಒಳ್ಳೆ ಮನೆಗೆ ಸೇರಿಸ್ಬೇಕನ್ನೋ ಆಸೆ ಇಲ್ವಾ? ನೀವೇ ಹೇಳಿ. ಮತ್ತೆ ಅವ್ರೇನು ಹಾಗೆ ಮಾತಾಡ್ತಾರೆ? ನಿಮ್ಮ ಹತ್ರ ಏನು ಮದುವೆ ಮಾಡಿಕೊಡಿ ಅಂತ ಕೇಳಿದ್ನಾ? ನಿಮ್ಮ ಆಸ್ತಿ ಕೇಳಿದ್ನಾ? ವರದಕ್ಷಿಣೆ ಕೇಳಿದ್ನಾ? ಅಂತಸ್ತು ಒಂದಾದರೂ ಕೇಳಿದ್ನೇನ್ರಿ? ಅಣ್ಣ, ನೀನ್ ಟೆನ್ಷನ್ ಮಾಡ್ಕೋಬೇಡ. ನೋಡಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೇಳಿ, ನಾವು ಬೇರೆ ಕಡೆ ನೋಡ್ತೀವಿ. ಅಯ್ಯೋ ಅಪ್ಪ, ಪ್ಲೀಸ್. ಅಯ್ಯಯ್ಯೋ, ಹಾಗೆ ಮಾತಾಡಬೇಡಿ. ನೀವು ಈ ಥರ ಮಾತಾಡಿದ್ರೆ ನನ್ಗೆ ಅಳುನೇ ಬಂದ್ಬಿಡುತ್ತೆ. ರಜನಿ ಅವರೇ, ನೀವಾದರೆ ಹೇಳಿ. ಸುಬ್ಬು ಸ್ವಲ್ಪ ಆಟ ಆದರೆ ಒಪ್ಕೋತಾರೆ. ಅನೂನು ನನ್ನ ಮಾತು ಕೇಳ್ತಾಳೆ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಜಾಸ್ತಿ ದಿನ ಇಲ್ಲ, ಇನ್ನು ಒಂದೇ ದಿನ ಬಾಕಿ ಉಳಿದಿರೋದು. ಅಷ್ಟರಲ್ಲಿ ನಿರ್ಧಾರ ಆದರೆ ಅಂಗಡಿ ಕೈಗೆ ಬರುತ್ತೆ. ಆಮೇಲೆ ನನ್ನನ್ನು ಕೇಳಬೇಡಿ. ಇಲ್ಲ ಇಲ್ಲ, ಅಷ್ಟರಲ್ಲಿ ನಾನು ಅವ್ರನ್ನ ಒಪ್ಪಿಸ್ತೀನಿ. ಬರ್ತೀನಿ. ಸರಿಯಾಗೆ ಹೇಳ್ದೆ ಅಣ್ಣ. ಇವರಿಲ್ಲ ಅಂದ್ರೆ ಇನ್ನೊಬ್ರು. ಇವಾಗ ಬಿಸಿ ತಟ್ತಾ ಇದೆ. ಅದು ಬ್ರಹ್ಮಾಸ್ತ್ರ. ಒಂದೇ ಸಾರಿ ಪ್ರಯೋಗ ಮಾಡಬೇಕು. ಪದೇ ಪದೇ ಹೇಳಿ ಅವ್ರ ಸಂಬಂಧ ಬೇಡ ಅಂದ್ಬಿಟ್ರೆ? ಹೇಳಿ ಬಿಡಣ್ಣ. ಇವರಿಲ್ಲ ಅಂದ್ರೆ ಇನ್ನೊಬ್ರು. ಅವರಿಗೆ ಅಷ್ಟಿದೆ ಅಂದಮೇಲೆ ನಮಗೆ ಇನ್ನಿಷ್ಟಿರಬೇಡ. ನಾನೇನು ಅವ್ರ ಮನೆ ದೀಪ ಹಚ್ಚೋದಕ್ಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅಂದ್ಕೊಂಡ್ಯಾ? ಆರ್ಯವರ್ಧನ್ ದೊಡ್ಡ ತಿಮಿಂಗಲ ಅದು. ಅದನ್ನು ಹಿಡಿಯೋದಕ್ಕೆ ನಮ್ಮ ಹತ್ರ ಇರೋದು ಒಂದೇ ಒಂದು ಗಾಳ, ಈ ಅನು. ಈ ಅನು ನಮ್ಮ ಬುಟ್ಟಿಗೆ ಬಿದ್ದರೆ ಆರ್ಯವರ್ಧನ್ ಜೊತೆ ಬಿಸ್ನೆಸ್ಸು ಹೀಗೆ ಮಾಡ್ಬೋದು. ಕಡ್ಡಿ ಪೆಟ್ಟಿಗೆ ಅನು, ಕಡ್ಡಿ ಪೆಟ್ಟಿಗೆ ಇದೆ ಕೊಡಮ್ಮ ಅಲ್ಲಿ. ಅನು, ದೇವ್ರೆ, ಮದುವೆ ಬಗ್ಗೆ ತಲೆ ಕೆಡಿಸ್ಕೊಂಡು ಚಿಂತೆ ಮಾಡ್ತಾ ಇದ್ದಾಳೆ. ವಿಷಯ ಎಲ್ಲ ನಿನಗೆ ಗೊತ್ತು. ಅವಳ ಚಿಂತೆನ ದೂರ ಮಾಡಪ್ಪ. ಎಲ್ಲ ಕೆಲಸನೂ ನಾನೇ ಮಾಡಬೇಕು. ತೇರು ಎಳಿಬೇಕು ಅಂದರೆ ಒಂದು ಕಡೆಯಿಂದ ಮಾತ್ರ ಜಗ್ಗದಲ್ಲ, ಎರಡು ಕಡೆಯಿಂದ ಬಲ ಹಾಕಬೇಕು. ಆಗಲೇ ತೇರು ಮುಂದಕ್ಕೆ ಹೋಗೋದು. ಇಲ್ಲಾಂದರೆ ಮುಗ್ಗಿಸ್ಕೊಂಡು ಬೀಳುತ್ತೆ. ಏನೇ ಅದು? ಆ ಕಿತ್ತೋಗಿರೋ ಟೇಪ್ ರೆಕಾರ್ಡ್ ಥರ ಕೊಯ್ಯೋ ಮರ್ರೋ ಅಂತಾನೆ ಇರ್ತೀಯಲ್ಲ, ಏನಾಯ್ತೀಗ? ಏನಾಯ್ತು? ಏನೂ ಇಲ್ಲ. ಈಗ ಅಂಗಡಿಗೆ ಹೋಗ್ತಾ ಇದ್ದೀರಾ ತಾನೇ? ಹೌದು. ಹೋಗಿ. ಊರಲ್ಲಿರೋರ್ಗೆಲ್ಲ ಮದುವೆ ಸೀರೆ ತೋರಿಸಿ. ಆದರೆ ನಮ್ಮ ಮಗ್ಳಿಗೆ ಮಾತ್ರ ಮದುವೆ ಸೀರೆ ತಗೊಳ್ಳೋ ಭಾಗ್ಯ ಕೊಡ್ತಾ ಇಲ್ಲ ಸದ್ಯಕ್ಕೆ ನೀವು. ನಿಮ್ಗಂತೂ ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲ. ಮನೆ ಮುಳುಗೋಗ್ತಾ ಇದ್ರು ಎಲ್ಲ ಸೂಪರಾಗಿ ನಡೀತಿದೆ ಗುರು ಅಂತ ಹೇಳ್ಕೊಂಡು ತಿರುಗ್ತೀರಾ. ಅಯ್ಯೋ ಮಗಳು, ಯಾವಾಗ ನೋಡಿದ್ರು ನನ್ನ ಬಾಯಿ ಮುಚ್ಚಿಸಕ್ಕೆ ನೋಡ್ತಿರಲ್ಲ. ನಾನು ಯಾಕೆ ಇಷ್ಟು ಮಾತಾಡ್ತೀನಿ ಅಂತ ಒಂದ್ಸರಿನಾದ್ರೂ ಯೋಚನೆ ಮಾಡಿದ್ದೀರಾ? ಅಲ್ಲ, ಸಂಪತ್ಗೆ ಅನುನ್ ಕೊಟ್ಟು ಮದುವೆ ಮಾಡೋದಕ್ಕೆ ನಿಮ್ಗೇನ್ರಿ ಸಮಸ್ಯೆ? ಇದು ನಾನು ನೀನು ಕೂತು ಮಾತಾಡೋ ವಿಷಯ ಅಲ್ಲ. ಇದಕ್ಕೆ ಮುಖ್ಯವಾಗಿ ಅನು ಒಪ್ಕೋಬೇಕು. ಅವಳು ಒಪ್ಕೊಳ್ದೆ ನಾನೇನು ಮಾಡೋಕ್ಕಾಗಲ್ಲ. ಅಯ್ಯೋ, ಅವಳಿಗೇನು ಗೊತ್ತಾಗುತ್ತೆ? ನೋಡಿ, ಅವಳದೇ ಅದು ಪ್ರಪಂಚದಲ್ಲಿ ಇದ್ದಾಳ ಅವಳು. ಚಪಾತಿ ದಬ್ಬಕ್ಕೆ ಸೀದೋಗುತ್ತೆ.
ಉರಿತಿಲ್ವಲ್ಲೇ? ಅಯ್ಯೋ ಅಮ್ಮ, ಈಗ ತಾನೇ ಒಂದು ಚಪಾತಿ ಮಾಡಿದ್ದೀನಿ ನೋಡು, ಇಷ್ಟೊತ್ತು ಉರಿತಿತ್ತು. ಅಯ್ಯಯ್ಯೋ ತಾಯಿ ಎಲ್ಲವ್ವ, ಗ್ಯಾಸ್ ಮುಗ್ದೋಯ್ತಾ? ಗ್ಯಾಸ್ ಖಾಲಿ ಆಗೋಯ್ತಾ ಇಷ್ಟು ಬೇಗ? ಏನ್ ಇಷ್ಟು ಬೇಗ? ತಿಂಗಳ ಮೇಲೆ ಆಯ್ತು. ಬೆಳಗ್ಗೆ ಬೆಳಗ್ಗೆನೆ ಹಿಂಗಾಗ್ಬೇಕಾ? ಡಬ್ಬಿ ಕಟ್ಟಿಲ್ಲ, ಟಿಫನ್ ಮಾಡಿಲ್ಲ. ₹50 ಇರೋದು, ಇದ್ರಲ್ಲಿ ಹೆಂಗೆ ಗ್ಯಾಸ್ ತರೋದು? ಪುಷ್ಪ, ನನ್ನ ಹತ್ರ ₹50 ಇದೆ. ಕೊಡಿ ಇಲ್ಲಿ. ಒಂದು ನಿಮಿಷ ಇರಿ. ಅಮ್ಮ, ₹150 ಇದೆ. ₹250 ಸಿಲಿಂಡರ್ ಹೆಂಗೆ ತರೋದು? ಅನ್ನೋದು ಜಾಯ್ನಿಂಗ್ ಬೋನಸ್ನಲ್ಲಿ ಮಿಕ್ಕಿದ ದುಡ್ಡು ಇತ್ತಲ್ಲ ಪುಷ್ಪ. ರೀ, ನಮ್ಮ ಮನೆಯಿಂದ ತಂದಿರೋ ವರದಕ್ಷಿಣೆ ದುಡ್ಡು ಹಾಗೇ ಇದೆ. ದಸರಾ ಹಬ್ಬ ಮಾಡ್ಲಿಲ್ವಾ? 6ನೇ ಸಾರ್ನ ಊಟಕ್ಕೆ ಕರೀಲಿಲ್ವಾ? ನಿಮಗೆ ಬಸ್ ಪಾಸ್ ತಗೊಡ್ಲಿಲ್ವಾ? ಕರೆಂಟ್ ಬಿಲ್ ಕಟ್ಲಿಲ್ವಾ? ಇದೆಲ್ಲ ಎಲ್ಲಿಂದ ಬಂತು ಅನ್ಕೊಂಡ್ರಿ? ಆದರೂ ದುಡ್ಡಿನ ಮೇಲೆ ಸ್ವಲ್ಪ ನಿಗಾ ಇಡಬೇಕಾಗಿತ್ತು. ಇರಲಿ ಬಿಡು, ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಏನು ಮಾಡ್ತೀರಾ? ಮೊದಲು ಇವಳು ಮದುವೆಗೆ ಒಪ್ಕೊಳ್ಳಿ, ಆಗ ಅಂಗಡಿನಾದ್ರೂ ವಾಪಸ್ ಬರುತ್ತೆ. ರೀ ಸುಬ್ಬು, ಆ ರಘುಪತಿ ಇವತ್ತೇ ನಿರ್ಧಾರ ಹೇಳಕ್ ಹೇಳಿದ್ದಾರೆ. ಅವನ ಬಗ್ಗೆ ಮಾತ್ರ ಮಾತಾಡಬೇಡ. ನನ್ನ ಅಂಗಡಿ ನನಗೆ ಹೇಗೆ ವಾಪಸ್ ತಗೋಬೇಕು ಅಂತ ಗೊತ್ತು. ನಾನು ತಗೋತೀನಿ, ಬರ್ತೀನಿ. ಅಲ್ಲಿ ಒಂದು ಸಿಲಿಂಡರ್ ತಗೊಳಕ್ ದುಡ್ಡಿಲ್ಲ, ಅಂಗಡಿನ ವಾಪಸ್ ತಗೋತಾರಂತೆ. ವಾಪಸ್ಸು ಹಿರೇ, ಸಿಲಿಂಡರ್ಗೆ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀನಿ. ಸುಬಣ್ಣ, ಏನಕ್ಕೆ ಬೇಡ? ಸುಬಣ್ಣ, ಎಲ್ಲ ಸೌಖ್ಯನಾ? ಸೌಖ್ಯ. ಬೇಷ್ ಬೇಷ್. ಆರ್ಯ ಬರಲಿ.